ಬಾಲಿವುಡ್ ಅಂದ ತಕ್ಷಣ ನೆನಪಾಗೋದು ಕಪೂರ್ ಫ್ಯಾಮಿಲಿ. ಪೃಥ್ವಿರಾಜ್ ಕಪೂರ್ ಪುತ್ರ ರಾಜ್ ಕಪೂರ್ ಭಾರತದ ಮೊದಲ ಸೂಪರ್ ಸ್ಟಾರ್ ಖ್ಯಾತಿ ಪಡೆದವರು. ಹಿಂದಿ ಚಿತ್ರರಂಗದ ಏಳಿಗೆಗೆ ಅವರು ನೀಡಿದ ಕೊಡುಗೆ ಅಪಾರವಾದುದು. ಇದೀಗ ರಾಜ್ ಕಪೂರ್ರ 100ನೇ ಜಯಂತಿಯನ್ನ ಕಪೂರ್ ಕುಟುಂಬ ಅದ್ಧೂರಿಯಾಗಿ ಸ್ಮರಣಾರ್ಥವಾಗಿ ಆಚರಿಸಲು ಸಿದ್ಧವಾಗಿದ್ದು ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಈಗಾಗಲೇ ಕಪೂರ್ ಕುಟುಂಬದ ಪ್ರಮುಖ ಸದಸ್ಯರು ಪ್ರಧಾನಿ ಮೋದಿ ಭೇಟಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಾರೆ. ಜೊತೆಗೆ ಒಂದು ಅಮೂಲ್ಯ ಉಡುಗೊರೆಯನ್ನು ನೀಡಿದ್ದಾರೆ. ರಾಜ್ ಕಪೂರ್ ಬಳಸಿದ ವಸ್ತುವೊಂದನ್ನ ಕಪೂರ್ ಕುಟುಂಬ ಹಾಗೆಯೇ ಕಾಯ್ದಿರಿಸಿಕೊಂಡಿತ್ತು. ಇದೀಗ ವಸ್ತುವನ್ನ ನರೇಂದ್ರ ಮೋದಿಗೆ ಕಾಣಿಕೆಯಾಗಿ ನೀಡಿ 100 ಇಯರ್ಸ್ ಆಫ್ ರಾಜ್ ಕಪೂರ್ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಾರೆ. ಡಿಸೆಂಬರ್ 13ರಿಂದ 15ರವರೆಗೆ ರಾಜ್ ಕಪೂರ್ ಸಿನಿಮಾ ಉತ್ಸವ ನಡೆಯಲಿದ್ದು 135 ಸ್ಕ್ರೀನ್ಗಳಲ್ಲಿ ರಾಜ್ ಕಪೂರ್ ಅವರ ವಿವಿಧ ಐಕಾನಿಕ್ ಸಿನಿಮಾಗಳನ್ನ ಪ್ರದರ್ಶಿಸಲಾಗ್ತಿದೆ. ಮುಂಬೈ ಸೇರಿದಂತೆ ಭಾರತದ 40 ನಗರಗಳಲ್ಲಿ ಈ ಸಿನಿಮಾ ಉತ್ಸವ ನಡೆಯಲಿದೆ. ಇನ್ನು ಪ್ರಧಾನಿ ಮೋದಿ ಭೇಟಿ ವೇಳೆ ರಣಬೀರ್ ಕಪೂರ್, ಕರೀನಾ ಕಪೂರ್, ಕರಿಷ್ಮಾ ಕಪೂರ್, ನೀತು ಕಪೂರ್, ಆಲಿಯಾ ಭಟ್, ರಿಧಿಮಾ ಕಪೂರ್, ಸೈಫ್ ಅಲಿ ಖಾನ್ ಸೇರಿ ಹಲವರು ಉಪಸ್ಥಿತರಿದ್ದು ಮೋದಿ ಜೊತೆ ಸಂವಾದ ನಡೆಸಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.